ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮನೆ ಮುಂದೆ ಕಮಲದ ಗಿಡ ಹಾಕಿರ್ತಾರೆ. ಇವಾಗೆಲ್ಲ ಬ್ರಹ್ಮ ಕಮಲ ಅಂತ ನೋಡ್ತೀವಿ. ಅದು ಯಾವಾಗಲೂ ಒಂದ್ಸತಿ ರಾತ್ರಿಯಲ್ಲಿ ಹೂವು ಅರಳುತ್ತೆ, ಬ್ರಹ್ಮ ಕಮಲ ಅಂತ ಹೇಳ್ತೀವಿ. ಅದು ಬಿಟ್ಟು ಲೋಟಸ್, ತುಂಬ ಜಾಗ ಇರೋರು ಕಮಲದ ಒಂದು ಕೆಸರದ ಒಂದು ಹುಂಡಿ ಮಾಡಿ ಅಲ್ಲೊಂದು ಕಮಲದ ಒಂದು ಗಿಡವನ್ನು ಹಾಕಿರ್ತಾರೆ. ಅದು ಕೂಡ ತುಂಬ ಒಳ್ಳೆಯದು ಮನೆಗೆ. ಯಾಕಂದರೆ ಮನೆಯ ಮುಂದೆ ಪ್ರವೇಶ ದ್ವಾರದಲ್ಲಿ ಕಮಲದ ಹೂವು, ಕಮಲದ ಗಿಡ ಅಥವಾ ಪಾರಿಜಾತದ ಒಂದು ಗಿಡ ಯಾರು ಹಾಕಿರ್ತಾರೆ, ಆ ಪಾರಿಜಾತದ ಹೂವು ಮನೆ ಮುಂದೆ ಬಿದ್ದಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮನೆಗೆ ಅದೃಷ್ಟವನ್ನು ತರ್ತಕ್ಕಂಥ ಶುಭ ಸಂಕೇತದ ಗಿಡವಾಗಿರುತ್ತೆ. ಈ ಥರ ಗಿಡಗಳನ್ನ ನಿಮ್ಮ ಮನೆ ಮುಂದೆ ಹಾಕ್ಕೊಂಡ್ರೆ ಯಾವಾಗಲೂ ನಿಮ್ಮ ಮನೆಯಲ್ಲಿ ಯಾವುದೇ ತೊಂದರೆ ಬಂದರೂ ಅದು ಅಲ್ಲಿಗಲ್ಲಿಗೆ ಸಾಲ್ವ್ ಆಗ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ತುಂಬ ದೊಡ್ಡದಾಗಿ ಬೆಳೀತಾ ಹೋಗೋದಿಲ್ಲ. ಮತ್ತು ಮನೆಯಲ್ಲಿ ಅಭಿವೃದ್ಧಿ ಚೆನ್ನಾಗಾಗ್ತಾ ಹೋಗುತ್ತೆ. ಯಾಕಂದರೆ ಇವೆಲ್ಲ ತುಂಬ ದೇವರಿಗೆ ಇಷ್ಟವಾಗಿರುವಂಥ ಒಂದು ಹೂವಾಗಿರುತ್ತೆ. ಹೂವಿನ ಜೊತೆಗೆ ಎಲ್ಲೋ ಒಂದು ಕಡೆ ನೋಡಿ, ಲಕ್ಷ್ಮಿ ಕೂಡ ತಾವರೆಯಲ್ಲೇ ಎದ್ದು ಬರ್ತಾಳೆ. ಅಂದರೆ ಕಮಲದಲ್ಲಿ ಲಕ್ಷ್ಮಿ ಉತ್ಪತ್ತಿ ಆಗ್ತಾಳೆ, ಕಮಲದಲ್ಲಿ ನೆಲೆಸಿರ್ತಾಳೆ ಅಂತ ಹೇಳ್ತೀವಿ. ಹಾಗಾಗಿ ಪ್ರತಿಯೊಬ್ಬರನ್ನು ಲಕ್ಷ್ಮಿ ಫೋಟೋಗಾಗಿರ್ಬೋದು, ಲಕ್ಷ್ಮಿಯ ಹಬ್ಬಕ್ಕಾಗಿರ್ಬೋದು ತಾವರೆ ಹೂವನ್ನು, ಕಮಲದ ಹೂವನ್ನು ಹಿಡ್ದಿರ ಯಾರು ಪೂಜೆ ಮಾಡಲ್ಲ. 1-2 ಹೂವು ಆದರೂ ತಂದು ಇಟ್ಟೇ ಇಡ್ತಾರೆ. ಯಾಕಂದರೆ ಲಕ್ಷ್ಮಿ ಅಲ್ಲಿ ವಾಸಿಸಿರ್ತಾಳೆ. ಯಾಕಂದರೆ ಸಮುದ್ರ ಮಂಥನ ಮಾಡಬೇಕಾದ್ರೆ ಆ ಒಂದು ಜಾಗದಲ್ಲಿ ಹುಟ್ಟಿ ಬರೋವಳೆ ಮಹಾಲಕ್ಷ್ಮಿ ಆಗಿರ್ತಾಳೆ. ಅವಳು ಕಮಲದಲ್ಲಿ ಹುಟ್ಟಿ ಬರ್ತಾಳೆ. ಹಾಗಾಗಿ ಕಮಲವನ್ನು ಸೇರಿಸಿ ಅವಳು ಬಂದಿರೋದ್ರಿಂದ ಆ ಕಮಲದ ಗಿಡ ಆಗಿರ್ಬೋದು, ಅಥವಾ ನೀವೇನು ಬ್ರಹ್ಮ ಕಮಲ ಅನ್ನೋ ಒಂದು ಗಿಡನ ಮನೆ ಮುಂದೆ ಹಾಕಿರ್ತೀರ ಅದಾಗಿರ್ಬೋದು, ಇವೆಲ್ಲವೂ ಕೂಡ ಮನೆಗೆ ಶ್ರೇಯಸ್ಸನ್ನು ತರ್ತಕ್ಕಂಥ ಒಂದು ಶುಭ ಸೂಚಕವನ್ನು ತೋರಿಸ್ತಕ್ಕಂತಹ ಒಂದು ಗಿಡಗಳಾಗಿರುತ್ತೆ. ಜೊತೆಗೆ ಮನೆಯ ಮುಂದೆ ಪ್ರವೇಶ ದ್ವಾರದಲ್ಲಿ ನಂದಿನ ಇಡ್ತಾರೆ ಅಂತ ಅಂದರೆ ಕೆಲವ್ರ ಮನೆಗಳಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ಅಲ್ಲಿ ಹಸು ಕರು ಇಡ್ತಕ್ಕಂಥದ್ದು, ನಂದಿಯನ್ನು ಇಡ್ತಕ್ಕಂಥದ್ದು, ಇದನ್ನೆಲ್ಲ ಬಹಳಷ್ಟು ನೋಡಿದ್ದೀವಿ. ಈಗೆಲ್ಲ ಏನಾಗುತ್ತೆ, ಇದು ಶೋ ಪೀಸ್ಗಳಲ್ಲಿ ತಂದಿರ್ತಾರೆ. ಆಗಿನ ಕಾಲದಲ್ಲಿ ಶೋ ಪೀಸ್ ಯಾವುದೂ ಇಡ್ತಾ ಇರಲಿಲ್ಲ. ಮನೆ ಮುಂದೆ ಹಸುನ ಕಟ್ಟಾಕ್ತಾಯಿದ್ರು, ಹಸು ಇರ್ತಾಯಿತ್ತು. ಕೆಲವೊಂದು ಹಳ್ಳಿಗಳ ಮನೇಲಿ ಇವಾಗಲೂ ಹೋಗಿ ನೋಡಿ, ತುಂಬ ಮನೇಲಿ ಸಿರಿ ಸಂಪತ್ತು ವೃದ್ಧಿ ಆಗ್ತಾ ಇರುತ್ತೆ. ಅಂಥವ್ರ ಮನೆ ಮುಂದೆ ಹಸು ಇರುತ್ತೆ. ಹಸುನ ಅವರು ಸಾಕಿರ್ತಾರೆ, ಹಸುನ ಕಟ್ಟಿರ್ತಾರೆ. ಯಾಕಂದರೆ ಹಸು ಅಂತ ಅಂದ್ರೆ ನಮಗೆ ಕಾಮಧೇನು ಅಂತ ಹೇಳ್ತೀವಿ. ಎಲ್ಲ ಒಂದು ದೇವರುಗಳು ಕೂಡ ಹಸುವಲ್ಲಿ, ಮುಕ್ಕೋಟಿ ದೇವರುಗಳು ಕೂಡ ಆ ಒಂದು ಗೋವಿನಲ್ಲಿ ಇರ್ತವೆ, ಹಸುವಿನಲ್ಲಿ ಇರ್ತಾರೆ ಅಂತ ಪ್ರತೀತಿ ಇದೆ. ಹಾಗಾಗಿ ಹಸುವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತೀವಿ. ಅಂಥ ಹಸುವನ್ನು ಮನೆಯಲ್ಲಿಟ್ಟು, ಹಸು ಯಾರ್ಯಾರೆಲ್ಲ ಸಾಕಿರ್ತಾರೆ, ಹಸುವಿನಿಂದ ಈಗಲೂ ಕೂಡ ಕೆಲವೊಂದು ಕಡೆ ಹಸು ಸಾಕಿ ಅದರಿಂದ ವೃದ್ಧಿ ಆಗಿರೋವಂಥವ್ರು ತುಂಬ ಜನ ಇದ್ದಾರೆ. ಹಾಲು ಡೈರಿ ಆಗಿರ್ಬೋದು, ಅಥವಾ ಹಾಲು ವ್ಯಾಪಾರ ನಡೆಸೋರಂಥವ್ರಾಗಿರ್ಬೋದು, ಇವರೆಲ್ಲರೂ ಕೂಡ ಹಸುವಿಂದನೇ ಬೆಳವಣಿಗೆ ಆಗಿರ್ತಾರೆ. ಕೆಲವರೆಲ್ಲ ಅದೇ ಕಾರಣಕ್ಕೆ ಹಸುವಿನ ಫೋಟೋವನ್ನು ದೊಡ್ಡದಾಗಿ ಮನೇಲಿ ಹಾಕ್ಕೊಂಡಿರ್ತಾರೆ. ನಾವು ಇದರಿಂದನೇ ಬಂದಿದ್ದು, ಇದರಿಂದನೇ ಬೆಳೆದಿರೋದು ಅಂತ, ಇದರಿಂದನೇ ನಾವು ವೃದ್ಧಿ ಆಗಿರೋದು ಅಂತ ಕೂಡ ಹಾಕ್ಕೊಂಡಿರ್ತಾರೆ. ಹಾಗಾಗಿ ಹಸು ಒಂದು ಕರು ಇರ್ತಕ್ಕಂಥ ಯಾವುದಾದ್ರೂ ಒಂದು ಮೂರ್ತಿ ಆಗಿರ್ಬೋದು, ಹಸುವಿನ ಒಂದು ಫೋಟೋ ಆಗಿರ್ಬೋದು, ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಹಾಕ್ಕೊಂಡ್ರೆ ಅದು ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯ ಶುಭ ಸಂಕೇತ ಅಂತ ಹೇಳ್ತೀವಿ. ಅಥವಾ ಐಡಲ್ ಆಗಿರ್ಬೋದು, ಅಥವಾ ಹಸು ಆಗಿರ್ಬೋದು. ಮತ್ತು ಮನೆಗೆ ಎಲ್ಲೋ ಒಂದು ಕಡೆ ರಕ್ಷಣೆ ಅಂತ ಕೂಡ ಹೇಳ್ತೀವಿ. ಇದನ್ನು ಹಾಕ್ಕೊಂಡಾಗ ಆ ಸ್ಥಳದಲ್ಲಿ ಇರ್ತಕ್ಕಂಥ ನಕಾರಾತ್ಮಕತೆ ಯಾವುದೂ ನಿಮಗೆ ಟಚ್ ಆಗೋದಿಲ್ಲ. ಅಲ್ಲೆಲ್ಲೋ ಒಂದು ಕಡೆ ನಿಮ್ಮ ಮನೇಲಿ ವೃದ್ಧಿ ಸಂಪತ್ತನ್ನು ನೋಡೋ ಅಂಥ ಒಂದು ಬೆಳವಣಿಗೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಹಸು. ಯಾಕಂದರೆ ನಂದಿ ನೋಡಿದ್ದೀರಾ, ಶಿವನನ್ನು ಹೋಗಿ ನಾವು ದರ್ಶನ ಮಾಡೋಕ್ಕೆ ಮುಂಚೆ ನಂದಿಯನ್ನು ನೋಡಿ ಮುಟ್ಟಿ ನಮಸ್ಕಾರ ಮಾಡಿ ಆಮೇಲೆ ಶಿವನನ್ನು ದರ್ಶನ ಮಾಡ್ತೀವಿ. ಹಾಗಾಗಿ ಆ ಶಿವನಿಗೆ, ಆ ನಂದಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ಅಂದರೆ ಅದೆಲ್ಲೋ ಒಂದು ಕಡೆ ನಮ್ಮನ್ನು ಫಸ್ಟು ನಾವು ಶಿವನ ಮುಟ್ಟೋಕ್ಕೆ ಮುಂಚೆನೇ ನಂದಿನ ಮುಟ್ಟಿರ್ತೀವಿ. ಶಿವನ ದರ್ಶನ ಮಾಡೋಕ್ಕೆ ಮುಂಚೆನೇ ನಂದಿಯನ್ನು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಶಿವನಿಗಿಂತ ಶಿವ ಆ ಒಂದು ಜಾಗವನ್ನು ನಂದಿಗೆ ಕೊಟ್ಟಿರ್ತಾನೆ. ಯಾಕಂದರೆ ನನಗಿಂತ ಮುಂಚೆ ನಿನ್ನನ್ನು ದರ್ಶನ ಮಾಡ್ಕೊಂಡು ಬರಲಿ ಅಂತ. ಹಾಗಾಗಿ ಅಂಥ ಒಂದು ಗೋವನ್ನು, ಹಸುವನ್ನು, ಒಂದು ನಂದಿಯನ್ನು ಮನೆಯ ಮುಂದೆ ಅಥವಾ ಮನೆಯ ಪ್ರವೇಶ ದ್ವಾರದಲ್ಲಿ ಒಂದು ಫೋಟೋ ಆಗಿರ್ಬೋದು, ಅಥವಾ ಒಂದು ಇವಾಗೆಲ್ಲ ಹಸು ಮತ್ತು ಕರುವಿನ ಒಂದು ಮೂರ್ತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಮನೆ ಮುಂದೆ ಇಟ್ಟಾಗ ಖಂಡಿತ ನಿಮಗೆ ಅದರ ಒಂದು ಪಾಸಿಟಿವ್ ಆಗಿರ್ಬೋದು, ಒಂದು ಮನೆಯ ಅದೃಷ್ಟ ಆಗಿರ್ಬೋದು, ಮನೆ ಮುಂದೆ ಮನೆಯ ಅಭಿವೃದ್ಧಿ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಜೊತೆಗೆ ನೀವು ಹೊರಗಡೆ ಹೋಗ್ಬೇಕಾದ್ರೂ ಆ ಒಂದು ಫೋಟೋ ಆಗಿರ್ಬೋದು, ಆ ಒಂದು ಮೂರ್ತಿಯನ್ನಾಗಿರ್ಬೋದು ನೋಡ್ಕೊಂಡು ಹೋಗ್ತೀವಿ. ಮತ್ತು ಮನೆ ಒಳಗಡೆ ಬರಬೇಕಾದ್ರೂ ಕೂಡ ಆ ನಂದಿಯನ್ನು ನೋಡಿಕೊಂಡು ಒಳಗಡೆ ಬರ್ತೀವಿ. ಇವೆಲ್ಲ ಶುಭ ಸೂಚಕದ ಒಂದು ಇದು ಅಂತ ಹೇಳ್ಬೋದು ಮನೆಗೆ. ಜೊತೆಗೆ ಆನೆ ಅಂತ ಹೇಳಿದೆ. ಆನೆ ಅಂತ ಬಂದಾಗ ತುಂಬ ಜನ ಮನೆಯಲ್ಲಿ ಆನೆಗಳನ್ನ ಇಟ್ಟಿರ್ತಾರೆ. ಆನೆ ಅಂತ ಅಂದರೆ ಅವನು ಇಂದ್ರನ ಒಂದು ವಾಹನ ಅಂತ ಹೇಳ್ತೀವಿ.
ಆನೆ ಅನ್ನೋದು ಮಹಾಲಕ್ಷ್ಮಿಯ ಒಂದು ಸ್ವರೂಪ. ಯಾಕಂದರೆ ಮಹಾಲಕ್ಷ್ಮಿಗೂ ಕೂಡ ಅಕ್ಕಪಕ್ಕ ಆನೆಯನ್ನು ಇಟ್ಟಿರ್ತಾರೆ ಹಬ್ಬಗಳಲ್ಲಿ ನೋಡಿ. ಮತ್ತು ತುಂಬ ಜನ ಈ ಕೇರಳದಲ್ಲಾಗಿರ್ಬೋದು, ತುಂಬ ದೇವಸ್ಥಾನಗಳಲ್ಲಾಗಿರ್ಬೋದು ಆನೆಯನ್ನು ಕರ್ಕೊಂಡು ಬರ್ತಾರೆ. ಪೂಜಾ ಸಮಯಕ್ಕೆ ಆನೆಯ ಒಂದು ಯಾವುದೋ ಒಂದು ರೀತಿಯಲ್ಲಿ ಒಂದು ರೌಂಡ್ ಆನೆನ ಕರ್ಕೊಬರ್ತಕ್ಕಂಥದ್ದು. ಕೆಲವೊಂದು ಕಡೆ ಈ ಆನೆ ಮುಂದೆ ಹೋಗ್ತಾ ಇದ್ದರೆ ಅದರ ನಂತರ ಹಿಂದ್ಗಡೆ ದೇವ್ರನ್ನ ಎತ್ಕೊಂಡು ಹೋಗ್ತಕ್ಕಂಥದ್ದು, ಇದೆಲ್ಲ ಶುಭ ಸೂಚಕ ಅಂತ ಹೇಳ್ತೀವಿ. ಆನೆ ಯಾವಾಗ ಮುಂದೆ ಹೋಗುತ್ತೆ ಆವಾಗ ಹಿಂದೆ ದೇವ್ರನ್ನ ತೊಗೊಂಡು ಹೋಗ್ತಿರ್ತಾರೆ. ಕೇರಳದಲ್ಲೆಲ್ಲ ತುಂಬ ಜನ ಆನೆಯನ್ನು ಸಾಕಿ ಯಾವುದೇ ಒಂದು ಶುಭ ಸಂದರ್ಭಕ್ಕೆ ಮತ್ತು ದೇವಸ್ಥಾನಗಳಿಗೆ ಆನೆಯನ್ನು ರೆಂಟಾಗಿ ಅಂದರೆ ಬಾಡಿಗೆಯಾಗಿ ಕೊಡ್ತಾರೆ. ಆ ಕೇರಳದಲ್ಲಿ ಆನೆ ಇಲ್ದಿರ ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಮಾಡಲ್ಲ. ಮದುವೆ ಆಗಿರ್ಬೋದು, ಮದುವೆ ಗಂಡನ್ನು ಕರ್ಕೊಂಡು ಬರಬೇಕಾದ್ರೆ ಮುಂದೆ ಆನೆ ಹೋಗ್ತಾ ಇರುತ್ತೆ. ಜೊತೆಗೆ ದೇವಸ್ಥಾನಗಳಲ್ಲಿ ಆನೆಯ ಒಂದು ಪ್ರವೇಶ ಇದ್ದೇ ಇರಬೇಕು, ಅದಕ್ಕೂ ಕೂಡ ಅವರು ಪೂಜೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಒಂದು ದೇವಸ್ಥಾನದಲ್ಲಿ ಪೂಜೆ ಆಗಬೇಕಾದ್ರೆ ಆನೆ ಅಲ್ಲಿ ಇರಲೇಬೇಕು. ಕೆಲವೊಂದು ದೇವಸ್ಥಾನಗಳಲ್ಲಿ ನೀವು ನೋಡಿ, ಇದು ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಈ ಪಾರಂಪರ್ಯ ನಡೆದೇ ಬಂದಿರುತ್ತೆ. ಯಾಕಂದರೆ ನೀವು ಶೃಂಗೇರಿಯಲ್ಲಿ ನೋಡ್ತೀರಾ ಆನೆ ಬರುತ್ತೆ. ಆನೆನ ಆ ಒಂದು ಪರ್ಟಿಕ್ಯುಲರ್ ಟೈಮು ದೇವರಿಗೆ ಮಂಗಳಾರತಿ ಆಗಬೇಕಾದ್ರೆ ಆನೆಯನ್ನು ಕರ್ಕೊಂಡು ಬರ್ತಾರೆ. ಧರ್ಮಸ್ಥಳದಲ್ಲಿ ಆಗಿರ್ಬೋದು, ಮತ್ತು ಕೆಲವೊಂದು ದೇವಸ್ಥಾನಗಳಲ್ಲಿ ಈ ಮೂಕಾಂಬಿಕೆ ದೇವಸ್ಥಾನದಲ್ಲಾಗಿರ್ಬೋದು, ತುಂಬ ದೇವಸ್ಥಾನಗಳಲ್ಲಿ ಆನೆಯನ್ನು ಇಡ್ತಾರೆ. ಏನು ಬೇಡ, ನಮ್ಮ ದಸರಾ ಮಹೋತ್ಸವ ನಮ್ಮ ಕರ್ನಾಟಕದಲ್ಲಿ ನಡೀತಕ್ಕಂತಹ ದಸರಾದಲ್ಲಿ ತುಂಬ ಪ್ರಾಮುಖ್ಯತೆ ಕೊಡೋದು ಆನೆಗಳಿಗೇ. ಯಾಕಂದರೆ ಆನೆಯ ಒಂದು ಜಂಬೂ ಸವಾರಿಯನ್ನು ನೋಡೋದಕ್ಕೇ ತುಂಬ ಜನ ನಿಂತು ನೋಡ್ತಿರ್ತಾರೆ. ಅದ್ರ ಮೇಲೆ ನಮ್ಮ ಒಂದು ಚಾಮುಂಡೇಶ್ವರಿ ತಾಯಿಯ ವಿಗ್ರಹವನ್ನು ಹೊತ್ತು ಊರಿನ ಒಂದು ಜಂಬೂ ಸವಾರಿಯನ್ನು ಮಾಡ್ತಾ ಹೋಗ್ತಾರೆ. ಇದೆಲ್ಲವೂ ಕೂಡ ಶುಭ ಸೂಚಕ ಅಂತ ಹೇಳ್ತೀವಿ. ಹಾಗಾಗಿ ತುಂಬ ಜನದ ಮನೇಲಿ ಆನೆಯ ಒಂದು ವಿಗ್ರಹವನ್ನು, ಮೂರ್ತಿಯನ್ನು ಅಥವಾ ಐಡಲ್ ಏನಿವಾಗ ಫ್ಯಾನ್ಸಿಯಾಗಿ ಬರುತ್ತೆ ಅದನ್ನು ಇಟ್ಟಿರ್ತಾರೆ. ಅದರಲ್ಲಿ ಯಾವ ಥರ ಆನೆ ಇಡಬೇಕು ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಷನ್ನು. ನೋಡಿ, ಆನೆ ಅಂತ ಬಂದಾಗ ಸೊಂಡಲು ಎತ್ತಿರೋ ಅಂಥ ಆನೆಯನ್ನು ಇಟ್ಟಾಗ ತುಂಬ ಪಾಸಿಟಿವ್ ಇರುತ್ತೆ. ಮನೆಯ ಪ್ರವೇಶ ದ್ವಾರದಲ್ಲಿ ಅಂದರೆ ಮನೆಯ ಆ ಕಡೆ ಈ ಕಡೆ, ಮನೆ ಮುಂದ್ಗಡೆ ಆ ಕಡೆ ಈ ಕಡೆ ಆನೆಯನ್ನು ಇಡ್ಬೋದು. ತುಂಬ ಅವ್ರಿಗೆ ಅನುಕೂಲಕ್ಕೆ ತಕ್ಕನಂಗೆ. ಇಲ್ವಾ, ನಿಮ್ಮ ದೇವ್ರ ಮನೆಯಲ್ಲಿ ಕೂಡ ಆ ಮನೆಯ ಹೊರಗಡೆ ನಿಮ್ಮ ದೇವ್ರ ಮನೆ ಬಾಗಿಲಲ್ಲಿ ಕೂಡ ಆನೆಯನ್ನು ಇಡ್ಬೋದು. ಅಥವಾ ನೀವು ಯಾವುದಾದ್ರೂ ಒಂದು ಕೆಲಸ ಕಾರ್ಯ ಮಾಡ್ತಿರ್ತೀರ, ನಿಮ್ಮ ಮನೆಗೆ ಪ್ರವೇಶ ಆಗಿದ ತಕ್ಷಣ ಎದುರುಗಡೆ ಆನೆಯನ್ನು ನೋಡ್ಬೋದು. ಇದೆಲ್ಲವೂ ಕೂಡ ಶುಭ ಸಂಕೇತ, ಶುಭ ಸೂಚಕ ಕೊಡುವಂತಹ ಒಂದು ಚಿಹ್ನೆಗಳಾಗಿರುತ್ತೆ. ಹಾಗಾಗಿ ಆನೆಯ ಒಂದು ಫೋಟೋ ಆಗಿರ್ಬೋದು ಅಥವಾ ಆನೆಯ ಒಂದು ವಿಗ್ರಹ ಆಗಿರ್ಬೋದು, ಇದನ್ನು ಇಟ್ಕೊಂಡಾಗ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಕೆಲಸ ಕಾರ್ಯದಲ್ಲಿ ಜಯವನ್ನು ನೋಡ್ತಾ ಹೋಗ್ತೀವಿ. ಯಾಕೆ ಅಂತಂದರೆ ನೋಡಿ, ಅದೃಷ್ಟ ಅನ್ನೋದು ಬರುತ್ತೆ. ಆನೆ ಎಲ್ಲಿರುತ್ತೆ? ಇಂದ್ರನ ಒಂದು ಸಂಪತ್ತಿನಲ್ಲಿ, ಇಂದ್ರನ ಒಂದು ಭವನದಲ್ಲಿ ಆನೆ ಇರುತ್ತೆ. ಅದರಲ್ಲೂ ಬಿಳಿ ಆನೆ ಅಂತಕ್ಕಂಥದ್ದು ಇಂದ್ರನ ಭವನದಲ್ಲಿ ಇರುತ್ತೆ.